ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ದೇವರ ಅಲಂಕಾರದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ದೇವಿಯ ಮುಖ ಪದ್ಮಕ್ಕೆ ನೀವು ಅರಿಶಿಣದ ಬೊಟ್ಟನ್ನ ಮೊದಲಿಗೆ ಇಡಬೇಕಾಗತ್ತೆ. ಅರಿಶಿಣದ ಬೊಟ್ಟಿನ ಮೇಲೆ ಕುಂಕುಮವನ್ನ ಇಡಬೇಕು. ಕೆನ್ನೆಯಿಂದ ಗಲ್ಲದವರೆಗೂ ಶ್ರೀಗಂಧವನ್ನ ನೀವು ಹಚ್ಚಬೇಕಾಗತ್ತೆ. ನಂತರ ದೇವಿಗೆ ಒಂದು ದೃಷ್ಟಿ ಬೊಟ್ಟನ್ನ ಕೂಡ ನೀವು ಇಡಬೇಕು. ದೇವಿಯ ಮುಡಿಗೆ ಜಡೆ ಹಾಕಿದ್ರೆ ದೇವಿಗೆ ಅದಕ್ಕೆ ನೀವು ಹೂ ಮುಡಿಸಿ, ಇಲ್ಲ ಅಂತಂದ್ರೆ ತೆಂಗಿನಕಾಯಿ ಜುಟ್ಟು ಏನಿದೆಯಲ್ಲ ಅದಕ್ಕೆ ನೀವು ಹೂವನ್ನ ಮುಡಿಸ್ಬೇಕಾಗತ್ತೆ. ದೇವಿಗೆ ಓಲೆ ಆಗಿರ್ಬೋದು ಅಥವಾ ಮಾಂಗಲ್ಯ, ಮೂಗುತಿ ಇದೆಲ್ಲವನ್ನ ನಿಮ್ಮ ಹತ್ರ ಚಿನ್ನದಿದ್ರೆ ಅದನ್ನೇ ಹಾಕಿ. ಬಟ್ ಯಾವುದೇ ಆಗಿರ್ಲಿ, ಚಿನ್ನದೇ ಆಗಿರ್ಲಿ, ಆರ್ಟಿಫಿಷಿಯಲ್ ಆಗಿರ್ಲಿ, ಮೊದಲು ನೀವು ಅದನ್ನ ವಾಶ್ ಮಾಡಿ ಗೋಮೂತ್ರ ಮತ್ತೆ ಹಾಲನ್ನ ಸಿಂಪಡಿಸ್ಬಿಟ್ಟು ಅದನ್ನ ಒರೆಸ್ಬಿಟ್ಟು ಆಮೇಲೆ ನೀವು ದೇವರಿಗೆ ಅದನ್ನ ಹಾಕ್ಬೇಕು. ನಿಮ್ಮಲ್ಲಿ ಮಾಂಗಲ್ಯ ಚಿನ್ನದ್ದು ಇಲ್ಲ ಅಂತ ಅಂದ್ರೂ ಬದಲಾಗಿ ನೀವು ಒಂದು ಕೊಡೆ ಇರುವಂತಹ ಅರಿಶಿಣದ ಕೊಂಬನ್ನ ತಗೊಂಡು ಅದಕ್ಕೆ 5 ಎಳೆಯ ದಾರವನ್ನ 3 ಬಾರಿ ಸುತ್ತಿ ಅದನ್ನ ದೇವರಿಗೆ ಕಟ್ಟಬಹುದು. ನೀವು ದೇವರಿಗೆ ಏನ್ ಸೀರೆ ತಂದಿರ್ತೀರಲ್ಲ ಆ ಸೀರೆಗೂ ಕೂಡ ನೀವು ಗೋಮೂತ್ರ ಮತ್ತು ಹಾಲನ್ನ ಸಿಂಪಡಿಸಿರ್ಬೇಕು. ಆ ಸೀರೆದು ಬ್ಲೌಸ್ ಪೀಸ್ ನ ನೀವು ಕಟ್ ಮಾಡಿರಬಾರ್ದು. ಮತ್ತೆ ಬ್ಲೌಸ್ ಪೀಸ್ ನೀವು ಅದಕ್ಕೆ ಮ್ಯಾಚ್ ಆಗೋ ರೀತಿ ಸಪರೇಟ್ ಆಗಿ ತಗೊಂಡು ಅದಕ್ಕೂ ಕೂಡ ನೀವು ಅದನ್ನ ಪ್ರೋಕ್ಷಣೆ ಮಾಡ್ಕೊಂಡು ದೇವರಿಗೆ ತೊಡಸ್ಬೇಕು. ಮುತ್ತೈದೆ ಅಂದ್ಮೇಲೆ ಕಾಲುಂಗ್ರ ಇರ್ಲೇಬೇಕಲ್ವಾ, ಹಾಗಾಗಿ ನೀವು ಕಾಲುಂಗ್ರವನ್ನು ಕೂಡ ದೇವರಿಗೆ ತೊಡಸ್ಲೇಬೇಕಾಗತ್ತೆ. ಮತ್ತೆ ಹಸಿರು ಬಳೆಗಳನ್ನೇ ನೀವು ದೇವರಿಗೆ ತೊಡಸ್ಬೇಕು. ಇಷ್ಟೆಲ್ಲಾ ಪ್ರೋಸೆಸ್ ಅನ್ನ ನೀವು ಮಾಡದ್ಮೇಲೆ ದೇವರು ಪರಿಪೂರ್ಣ ಆಗೋದು. ದೇವರ ಅಲಂಕಾರ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು.